ಕರ್ನಾಟಕ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೋಲಾರ ಜಿಲ್ಲೆಯ KGF ನಗರಸಭೆಯಲ್ಲೂ ಕೂಡ ಈ ದಿನ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಆದಷ್ಟು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಂತೋಷ ತರೋದಂದರೆ ಮಾನ್ಯ ಶಾಸಕ ಆಗಮಿಸಿದ್ದಾರೆ. ಅವರು ಇದು ನಾನು ಹೇಳ್ತಾ ಇರೋ ಮಾತಲ್ಲ, ನಮ್ಮ ಪೌರ ಕಾರ್ಮಿಕರು ಮೇಡಮ್ ಅವರು ಬರ್ತಾ ಇದ್ದಾರೆ ತುಂಬ ಸಂತೋಷದಿಂದ ನೋಡ್ಕೊಂತ ನಾವು ಮುಂದೆ ಬಂದು ಮೇಡಮ್ ಬರ್ತಾ ಇದ್ದಾರೆ. ಹಿಂದಿನ ವರ್ಷ ಬಂದಿಲ್ಲ, ಈ ವರ್ಷ ಬರ್ತಾ ಇದ್ದಾರೆ, ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಂತೋಷ ಸಾಕು ಅನ್ಸುತ್ತೆ ನಮ್ಗೆಲ್ಲ ಪೌರ ಕಾರ್ಮಿಕರಿಗೆ. ನಮಗೆ ಅದೇ ಸಾಕು ಸಂತೋಷ ಕೊಡ್ತಕ್ಕಂಥ ನಮಗೆ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನು ಪ್ರಾಸ್ತಾವಿಕ ನೋಡಿ ಹೇಳ್ಬೇಕಾದ್ರೆ ಪೌರ ಕಾರ್ಮಿಕರು ಸುಮಾರು 96ನೇ ವರ್ಷದ ಹಿಂದೆ ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ರು. ಅವಾಗ ಸ್ಯಾಲ್ರಿ ವೇತನ ಸಮಸ್ಯೆ ಕೂಡ ಇತ್ತು, ಇನ್ನು ಇತರೆ ಸೌಲಭ್ಯಗಳಂತೂ ಮಾರೀಚಿಕೆ ಆಗಿತ್ತು, ಏನೂ ಇರಲಿಲ್ಲ. 96 ಹಿಂದೆ ನಗರಸಭೆಯಿಂದ ವೇತನ ಕೊಡ್ತಾ ಇದ್ರು. ಅದು 3 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ಬರ್ತಾ ಇತ್ತು. FF ಅಂತಕ್ಕಂಥ ಒಂದು 10 ರೂಪಾಯಿ ಮಾತ್ರ ಸೇವೆ ಅವಕಾಶ ಇತ್ತು. ಯಾವುದೇ ಈ ವಸತಿ ಯೋಜನೆಗಳಾಗಲಿ ಯಾವುದೇ ಸೌಲಭ್ಯಗಳು ಇರಲಿಲ್ಲ ಅವಾಗ. ಅಂಥ ಒಂದು ನಿಟ್ಟಿನಲ್ಲಿ ಸಂಘದ ಹೋರಾಟದಿಂದ 96ನೇ ಇಸ್ವಿಯಲ್ಲಿ ಸರ್ಕಾರದಿಂದ ಸ್ಯಾಲರಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು. ಮತ್ತು ಪದೇ ಪದೇ ಸಾರ್ವಜನಿಕರಿಗೆ ಪೌರ ಕಾರ್ಮಿಕರಿಗೆ ಉಂಟಾಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಗುರುತಿಸ್ತಕ್ಕಂಥ ಸರ್ಕಾರ ವಿವಿಧ ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡು ಇವತ್ತು ಆಶ್ರಯ ಯೋಜನೆ ಅಡಿಯಲ್ಲಿ ಅವರಿಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತು ವಿದೇಶಗಳಿಗೆ ಪ್ರವಾಸ ಕಳಿಸ್ಕೊಟ್ಟು ಅಲ್ಲಿ ಅಧ್ಯಯನ ಪ್ರವೇಶಕ್ಕೆ ಕಳಿಸ್ಕೊಡ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದೇ ರೀತಿ ಸರ್ಕಾರವು ಒಂದು ದಿನ ಎಲ್ಲರೂ ಪೌರಕಾರ್ಮಿಕರು ಒಟ್ಟಾಗಿ ಸೇರಿ ಒಂದು ಒಂದು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಗಸ್ಟ್ 23 ಪ್ರತಿ ವರ್ಷದಲ್ಲಿ ಸೆಪ್ಟೆಂಬರ್ 23 ಪೌರಕಾರ್ಮಿಕ ಘೋಷಣೆ ಮಾಡಿದೆ. ಅದರಂತೆ ನಾವು ಎಲ್ಲರೂ ಸೇರಿ ಇವರು ಸಂತೋಷದಿಂದ ಈ ಒಂದು ಹಬ್ಬ ಅಂತಲೇ ಹೇಳ್ಬೋದು, ಈ ಹಬ್ಬನ ಆಚರಿಸೋಣ ಅಂತೇಳಿ ನನ್ನ ಮಾತ್ರ ಅವಕಾಶ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮುಕ್ತಾಯಗೊಳಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳು ಇಲ್ಲ ನಾಡ ಹಬ್ಬಗಳು ಮಾಡುವ ಸರ್ಕಾರದ ನಿಯಮಗಳ ಜೊತೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಥವಾ ಪೌರ ಕಾರ್ಮಿಕರ ಹಬ್ಬನ ಆಚರಣೆ ಮಾಡಬೇಕು ಅನ್ನುವಂಥ ಸರ್ಕಾರದ ಮಹತ್ವಾಕಾಂಕ್ಷಿ ಆಲೋಚನೆಗೆ ಗೌರವಿಸ್ತಾ ಪೌರ ಕಾರ್ಮಿಕರ ದಿನ ಅಂತ ಅವರನ್ನು ಸ್ಮರಿಸಬೇಕು. ವರ್ಷದಲ್ಲಿ ಒಂದಿನ ಅವ್ರ ಸೇವೆಗಳನ್ನು, ಅವರು ಬೆಳಗ್ಗೆ ಇದ್ದರೆ ಏನು ಮಾನವನ ಕುಲಕ್ಕೆ ಅವರ ಸೇವೆ ಏನು, ಅದೆಷ್ಟು ಮಹತ್ವದ್ದು ಅನ್ನುವಂಥ ವಿಚಾರದ ಬಗ್ಗೆ ಸರ್ಕಾರದ ನಡೆ ಮತ್ತು ಸರ್ಕಾರದ ವಿಚಾರವಂತಿಕೆ ಬಗ್ಗೆ ಗೌರವವನ್ನು ಸೂಚಿಸುತ್ತಾ ಪೌರ ಕಾರ್ಮಿಕರನ್ನು ನಾವು ಶ್ರದ್ಧೆಯಿಂದನೂ ಮತ್ತು ಭಾಳ ಗೌರವದಿಂದನೂ ನಾವು ಅವ್ರ ಬಗ್ಗೆ ನಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಪೌರ ಕಾರ್ಮಿಕರಿಗೆ ಏನು ಶಿಸ್ತಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ಅವರು ಎಲ್ಲರೂ ಬೆಳಗ್ಗೆ ಹೇಳೋಕ್ಕೆ ಮುಂಚೆ ಅವ್ರು ಹೇಳ್ತಾರೆ, 4 ಗಂಟೆಗೆ ಹೇಳ್ತಾರೋ 3 ಗಂಟೆಗೆ ಹೇಳ್ತಾರೋ ಗೊತ್ತಿಲ್ಲ, 5 ಗಂಟೆ ಒಳಗಡೆ ಅವ್ರ ಕೆಲಸದಲ್ಲಿ ತಲ್ಲೀನರಾಗಿರ್ತಾರೆ. ಇಂಥ ಎಲ್ಲ ಕಷ್ಟಗಳನ್ನ ಮಾಡ್ಕೊಂಡು ಬರ್ತಾ ಇರೋವಂಥವ್ರಿಗೆ ಸರ್ಕಾರದಲ್ಲಿ ಕೆಲವೊಂದು ಸತಿ ಸವಲತ್ತುಗಳೇ ಸಿಕ್ಕಿರಲ್ಲ. ಬಹಳ ವರ್ಷಗಳ ಹೋರಾಟದ ಫಲವಾಗಿ ಈಗ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇದೆ. ಅದಾದಮೇಲೆ ಸೌಲಭ್ಯಗಳಿಗೂ ಕೂಡ ಕುಂಠಿತರಾಗಿರ್ತಾರೆ, ಸೌಲಭ್ಯಗಳು ಕೂಡ ಅವ್ರಿಗೆ ಯಾವುದೂ ಸಿಕ್ಕಿರಲ್ಲ. ನನ್ನ KGF ಕ್ಷೇತ್ರಕ್ಕೆ ಸೀಮಿತವಾಗಿ 119 ಜನಕ್ಕೆ ಅಪಾಯಿಂಟ್ ಆಗಿದ್ದಾರೆ. 119 ಜನ, ಅದರಲ್ಲಿ 59 ಜನಕ್ಕೆ ಮಾತ್ರ ಗೃಹ ಭಾಗ್ಯ ಯೋಜನೆಯಲ್ಲಿ ಅವರಿಗೆ ಮನೆಯನ್ನು ನಾವು ಮಾಡಿದ್ದೀವಿ. ಗೃಹ ಭಾಗ್ಯ ಯೋಜನೆಯಲ್ಲಿ 59 ಜನಕ್ಕೆ ಮಾತ್ರ, ಇನ್ನೂ 60 ಜನ ಬಾಕಿ ಇದ್ದಾರೆ. ಇನ್ನು 60 ಜನಕ್ಕೆ ನಾವು ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಸೈಟನ್ನು ಅಲಾಟ್ ಮಾಡಿ ಸರ್ಕಾರದಲ್ಲಿ ಅನುದಾನನ ತಗೊಂಬಂದು ಅವರಿಗೂ ಕೂಡ ನಾವು ನಿವೇಶನನ ಹಂಚಿಕೆ ಮಾಡಬೇಕು, ಕಟ್ಟಬೇಕು. ಇನ್ನೂ ನಾವೇ ಅಷ್ಟು ಬಾಕಿ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅವರಲ್ಲೂ ಕೂಡ ಏನೆಲ್ಲ ಒಳ್ಳೆ ವಿಚಾರಗಳಿದ್ದಾವೆ ಅನ್ನೋವಂಥದ್ದನ್ನು ಆ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಮಗೆ ಗಮನಕ್ಕೆ ಬರುತ್ತೆ. ಅವರಲ್ಲಿ ಎಷ್ಟು ಜನ ಏನೆಲ್ಲ ಅವರಲ್ಲಿ ಟ್ಯಾಲೆಂಟ್ ಇದೆ,
ಅವರು ಕೂಡ ಅದೇ ಕೆಲಸನೇ ಮಾಡ್ಕೊಂಡಿದ್ರು ಕೂಡ ಎಷ್ಟೆಲ್ಲ ಬೇರೆ ಬೇರೆ ವಿಚಾರದಲ್ಲಿ ಆಸಕ್ತಿ ಇದೆ, ಅದನ್ನ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ ಅನ್ನೋದಕ್ಕೆ ನಾವಿವತ್ತು ಕಾರ್ಯಕ್ರಮ ಶುರು ಮಾಡಿದಾಗ ಅದೇ ಒಂದು ಆ ಮಗುವನ್ನ ಎಷ್ಟು ಚೆನ್ನಾಗಿ ತಂದೆ ಬೆಳಗ್ಗೆ ಎದ್ರೆ 5 ಗಂಟೆಗೆ ಕಸ ಗುಡಿಸ್ತಾ ಇರ್ತಾರೆ, ಆದ್ರೆ ಆ ಮಗುನ ಒಂದು ಭರತನಾಟ್ಯ ದೇವರದ್ದು ಒಂದು ಪ್ರಾರ್ಥನೆ ಮಾಡೋದಾಗ್ಲಿ, ಒಂದು ವಿದ್ಯೆ ಕಲಿಸೋದಾಗ್ಲಿ, ಆ ತಂದೆಗೂ ಆಸೆ ಇದೆ ತನ್ನ ಮಗಳನ್ನ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದು ಏನ್ ಸೂಚಿಸುತ್ತೆ ಅಂದ್ರೆ, ನಾನು ಕಸ ಗುಡಿಸೋ ಕೆಲಸ ಮಾಡಿದ್ರು ಕೂಡ ನನ್ನ ಕನಸು ನನ್ನ ಮಗನ್ನ ಒಂದಿನ ಏನೋ ಒಂದು ದೊಡ್ಡ ವ್ಯಕ್ತಿಯನ್ನ ಮಾಡ್ಬೇಕನ್ನುವಂತ ಕನಸಿಗೆ ಸರ್ಕಾರ ಸ್ಪಂದಿಸ್ತಾ ಇದೀವ, ನಾವು ಸ್ಪಂದಿಸ್ತಾ ಇದೀವ ಅನ್ನೋದಕ್ಕೆ ಇದು ಒಂದು ದೂರದೃಷ್ಟಿಯ ಕಾರ್ಯಕ್ರಮ ಅಂತ ನೋಡಬಾರ್ದು. ಒಂದು ತಂದೆ ತಾಯಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ದೂರದೃಷ್ಟಿ ಇದೆ ಅಂತ. ಆಮೇಲೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಮಾಡ್ತಾ ರಿಟೈರ್ಡ್ ಆಗೋವಾಗ ಕಣ್ಣೀರ್ ಹಾಕ್ತಾರೆ, ನನ್ನ ಕುಟುಂಬದಲ್ಲಿ ಒಬ್ಬರಿಗೆ ಕೆಲಸ ಕೊಡಿ ಅಂತ. ನಾನು ಈ ಕೆಲಸ ಮಾಡಿದೆ ಅಂತ ಅವ್ರು ಕಣ್ಣೀರ್ ಹಾಕಲ್ಲ, ಅವರಲ್ಲಿರೋ ದೊಡ್ಡ ಗುಣನ ನೋಡಿ. ನಾನು ಈ ತಾಯಿಗೆ ಗೌರವ ಕೊಡ್ತಾ ಇದ್ದೆ, ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು, ಅವ್ರು ಪರ್ಮನೆಂಟ್ ಆಗೂ ಇರಲಿಲ್ಲ, ಅವರಿಗೆ ಪರ್ಮನೆಂಟ್ ನೇಮಕಾತಿ ಕೂಡ ಆಗಿಲ್ಲ. ಆದ್ರೂ ಸರ್ಕಾರದಲ್ಲಿ ಅವ್ರಿಗೆ ಒಂದು ಸವಲತ್ತು ಮಾಡಿದ್ದಾರೆ, ಅದೊಂದು ಆದೇಶ ಆಗಿದೆ. ಒಂದೇ ಸತಿ ಒಂದು ಸುತ್ತು ನಿಧಿ ತರ ಅವ್ರಿಗೆ ಒಂದು ಉಪಧನ ತರ 7 ಲಕ್ಷ 7ರಿಂದ 8 ಲಕ್ಷ ಅವರಿಗೆ ದುಡ್ಡು ಒಂದೇ ಸತಿ ಬರುತ್ತೆ. ಯಾರು ಅಂತ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಬಹಳ ವರ್ಷಗಳ ಕಾಲ, 20, 25, 30 ವರ್ಷಗಳ ಕಾಲ ಸತತವಾಗಿ ಪೌರ ಕಾರ್ಮಿಕರಾಗಿ ನೀವು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡಿದ್ದೀರಾ ಅಥವಾ ನೇರವಾಗಿ ನೇಮಕಾತಿ ಆಗಿದ್ದೀರಾ. ನೇರವಾಗಿ ನೇಮಕಾತಿ ಆಗಿರೋರು 35 ಜನ ನನಗೆ ತಿಳಿದಾಗೆ. ಕಳೆದ ವರ್ಷ ಆಗಿರುವಂಥದ್ದು ನೇರವಾಗಿ ನೇಮಕಾತ. ಆದರೆ 30-35 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರೋವಂಥವ್ರು ರಿಟೈರ್ಡ್ ಆದಮೇಲೆ ಅವ್ರಿಗೂ ಒಂದು ಉಪಧನ ಅಂತ ಸರ್ಕಾರದ ಎಷ್ಟೋ ವರ್ಷಗಳ ಹೋರಾಟ ಫಲವಾಗಿ ನಿಮ್ಗೆ ಇವೆಲ್ಲ ಸೌಲಭ್ಯಗಳು ಸಿಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನು ಕೂಡ ಅರ್ಥ ಮಾಡಿಕೊಂಡು ಇಲ್ಲಿನ ಅಧಿಕಾರಿಗಳು ನಿಮಗೆ ಏನೇನು ವಿಶೇಷವಾಗಿ ಸೌಲಭ್ಯಗಳಿದ್ದಾವೆ ಬರುವಂಥ ದಿನಗಳಲ್ಲಿ ಆಶ್ರಯ ಯೋಜನೆ ಜೊತೆಯಲ್ಲಿ ಇಡೀ KGF ಜನಕ್ಕೆ ನಾವು ನಿವೇಶನ ಭಾಗ್ಯವನ್ನ ಕೊಡೋ ಜೊತೆಯಲ್ಲಿ ನಿಮಗೆ ಗೃಹ ಭಾಗ್ಯದ ಯೋಜನೆಯನ್ನ ಯಶಸ್ವಿಯಾಗಿ ಮಾಡುವಂತ ಕೆಲಸನ ನಾವು ಬರುವಂತ ದಿನಗಳಲ್ಲಿ ಮಾಡ್ತೀವಿ. ಶಾಶ್ವತವಾಗಿ ನಿಮ್ಗೆ ಏನೇನು ನಿಮ್ಮ ಕುಟುಂಬಗಳನ್ನ ಸುಧಾರಣೆ ಮಾಡಲಿಕ್ಕೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಜೀವನವನ್ನ ಸುಧಾರಣೆ ಮಾಡಲಿಕ್ಕೆ, ನಿಮ್ಮ ಆರೋಗ್ಯವನ್ನು ಹಿತದೃಷ್ಟಿಯನ್ನ ಇಟ್ಕೊಂಡು, ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೂ ವಹಿಸಿ ನಾವು ಇಷ್ಟೆಲ್ಲ ವಿಚಾರಗಳಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತಂದ್ಬಿಟ್ಟು ಯಾರು ಅಧಿಕಾರ ವರ್ಗದಲ್ಲಿ ನಗರಸಭೆ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವ್ರ ಬಗ್ಗೆ ಖುಷಿಯನ್ನ ತೋರಿಸೋದು, 2 ನಿಮಿಷ ಮಾತಾಡೋದಲ್ಲ, ಮತ್ತೆ ಅಧಿಕಾರಿ ವರ್ಗದವರು ಏನು ಪ್ರಾಮಾಣಿಕವಾಗಿ ಅವರಿಗೆ ಸೌಲಭ್ಯಗಳು ಮುಟ್ಟಬೇಕಾಗತ್ತೆ, ಅದರಲ್ಲಿ ಪ್ರಾಮಾಣಿಕತೆಯನ್ನ ತೋರಿಸೋಣ. ಅವರನ್ನ ನಾವು ಎಲ್ಲಿ ಗೌರವ ಕೊಡಬೇಕು, ಯಾವ ಜಾಗದಲ್ಲಿ ಅವರನ್ನ ಅಭಿನಂದಿಸ್ಬೇಕು, ಯಾವ ಜಾಗದಲ್ಲಿ ಬುದ್ಧಿ ಹೇಳಬೇಕು, ಶಿಸ್ತಾಗಿ ಕೆಲಸ ತಗೋಬೇಕು, ಇಷ್ಟೂ ಕೂಡ ನಾವು ಕಾರ್ಯರೂಪಕ್ಕೆ ಮಾಡಬೇಕು ಅಂದ್ರೆ ಅವರು ನಮ್ಮ ಗೌರವನ ಉಳಿಸೋವಂಥವ್ರು ಆಗ್ಬೇಕಾಗತ್ತೆ. ಅದಾದ್ಮೇಲೆ ಹಿಂದೆ KGF ಅಲ್ಲಿ ಹಿಂದೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸ್ವಲ್ಪ ಜನ. ನಾನು ನಿಮ್ಮ ಬಗ್ಗೆ ಇವತ್ತೂ ಅದೇ ಅಭಿಮಾನ ಇದೆ, ಹಿಂದೆನೂ ಸೈನ್ ಹಾಕ್ಬಿಟ್ಟು ಹೊರಟೋಗ್ತಾ ಇದ್ರು. ಸೈನ್ ಹಾಕ್ಬಿಟ್ಟು ಎಲ್ಲಿರ್ತಾ ಇದ್ರು ಗೊತ್ತಿಲ್ಲ, ಅಟೆಂಡೆನ್ಸ್ ಸೈನ್ ಹಾಕಿ ಕೆಲಸ ಮಾಡೋಕ್ಕೆ ಅವರಿಗೆ ಹಂಗನ್ಬಿಟ್ಟು ಎಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, 10 ಜನ 20 ಜನ ಆ ಥರ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದ ನಿಮಗೂ ಆ ಅಪವಾದ ಬಂದ್ಬಿಡ್ತು ಅಷ್ಟೇ, ಬಿಟ್ರೆ ಬೇರೆ ಏನೂ ಕಾರಣ ಇಲ್ಲ. ನಿಮ್ಮ ಬಗ್ಗೆ ಅಭಿಮಾನನೂ ಇದೆ, ಗೌರವನೂ ಇದೆ, ಏನೇನು ಒಳ್ಳೇದು ಸರ್ಕಾರದಿಂದ ಮಾಡೋಕ್ಕಾಗತ್ತೆ. ಯಾಕಂದ್ರೆ ನೀವು ಯಾರ ಮುಂದೆನೂ ಬಾಯಿ ತೆಗೆದು ಮಾತಾಡಲ್ಲ, ನಿಮ್ಮ ಕೆಲಸ ಆಯಿತು, ನಿಮ್ಗೆ ಆ ಡಿಸಿಪ್ಲಿನ್ನ ನಾನು ನೋಡ್ತೀನಿ. ಇದು ಒಂದು ಯಾರಲ್ಲಿ ಕಲ್ತ್ವಿ ಅಂದರೆ ಬಸವಣ್ಣವರು ಮಾತ್ರ ಕಾಯಕವೇ ಕೈಲಾಸ. ಆ ಸೋಷಿಯಲ್ ರಿಫಾರ್ಮರ್ಸ್ ನೀವು ಕೂಡ ಅಂತ ಹೇಳ್ಬೋದು. ಎಲ್ಲೋ ಕಸ ಬಿದ್ದಿರುತ್ತೆ, ಯಾರೋ ದುರಹಂಕಾರವಾಗಿ ಕಸ ಹಾಕಿರ್ತಾರೆ, ತನ್ನ ಮನೆ ಕಸ ತಗೊಂಬಂದು ಎಷ್ಟೋ ಸತಿ ಚರಂಡಿಯಲ್ಲಿ ಸುರಿದಿರ್ತಾರೆ, ಆದರೂ ಕೂಡ ಅವ್ರಿಗೆ ಏನೂ ಅನ್ಸಲ್ಲ, ಬಂದು ನೀಟಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಈ ಹೆಣ್ಮಕ್ಳು ಎಲ್ಲಂದ್ರೆ ಇಳಿದು ಒಂದು ಮೇಸ್ತ್ರಿ ಇದ್ದಾರೆ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂದರೆ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ರೆ ಬಟ್ಟೆ ಕೂಡ ಹಾಕ್ಕೊಳ್ಳಲ್ಲ, ಕಸ ತೆಗಿತಾ ಇರ್ತಾರೆ. ಇಷ್ಟು ನಾವು ನಮ್ಮ ಕಸನೇ ನಾವು ತೆಗಿಯಲ್ಲ, ನಮ್ಮ ಕೆಲಸಗಳೇ ಎಷ್ಟೋ ಸತಿ ಮಾಡ್ಕೊಳ್ಳಲ್ಲ. ಇಡೀ ಜಗತ್ತಲ್ಲಿ ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಪೌರ ಕಾರ್ಮಿಕರು ಒಬ್ಬರು ಮಾತ್ರ ಎಂಥ ವಿಚಾರದಲ್ಲಿ ಎಷ್ಟು ತಾಯಿಗಿಂತ ಇನ್ನೂ ಅಕ್ಕರೆಯಿಂದ ಕೆಲಸ ಮಾಡೋದನ್ನ ನಾನು ನೋಡಿದ್ದೀನಿ. ಮಾರ್ಕೆಟ್ ಪ್ರಿಮಿಸಿಸಲ್ಲಿ ಗಲೀಜಾದರೆ, ಬಸ್ ಸ್ಟ್ಯಾಂಡ್ ಪ್ರಿಮಿಸಿಸಲ್ಲಿ ಕುಡಿದು ಗಲೀಜ್ ಮಾಡಿ ಹಾಕಿದರೆ ಒಂದು ಬಟ್ಟೆ ಮೂಗು ಸುತ್ತಿಸ್ಕೊಳ್ಳೋದು, ಕೈಗೇನೋ ಒಂದು ಗ್ಲೌಸ್ ಹಾಕ್ಕೊಂಡು ಮಾಡೋಣ ಇಲ್ಲ,
ನೀಟಾಗಿ ಕರ್ಕೊಂಡೋಗಿ ಬಿಟ್ಟತ್ರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಯ್ಯೋ ಅನ್ಸುತ್ತೆ ಒಂದೊಂದ್ಸತಿ, ಆದ್ರೆ ಅದನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರೋದು ನೋಡಿದ್ವಿ. ಈಗ ಸರ್ಕಾರ ಕಮ್ಯುನಿಟಿ ಮೊಬಲೈಸರ್ಸ್ ಅಂತ ಎಜುಕೇಟ್ ಮಾಡೋದಕ್ಕೆ, ಸಾರ್ವಜನಿಕರಿಗೆ ಎಜುಕೇಟ್ ಮಾಡಲಿಕ್ಕೆ ಕಸಾನ ಯಾವ ಥರ ಸಪ್ರೇಟ್ ಮಾಡಬೇಕು, ವೆಟ್ ವೇಸ್ಟ್ ಡ್ರೈ ವೇಸ್ಟು, ಮತ್ತು ಅದು ಪೌರ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗುತ್ತೆ ನೀವು ಈ ಥರ ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೆ ಅನ್ನೋವಂಥ ವಿಚಾರದ ಬಗ್ಗೆ ಮಾಹಿತಿ ಕೊರತೆ ಇರೋವಂಥವ್ರಿಗೆ ಎಜುಕೇಟ್ ಮಾಡೋದಕ್ಕೆ ಒಂದು 25 ಜನನ ಸರ್ಕಾರ KGFಗೆನೂ ಥ್ರೂ DC ಅಪಾಯಿಂಟ್ ಮಾಡಿದ್ದಾರೆ. ಆದರೂ ಇವ್ರು ಮಾಡೋ ಕೆಲಸ ಯಾರೂ ಮಾಡೋಕ್ಕಾಗಲ್ಲ. ಪ್ರತಿದಿನ ಆ ಕೆಲಸ ಮಾಡ್ತಾರೆ, ಎಷ್ಟೋ ವರ್ಷಗಳ ಕಾಲ ಮಾಡ್ತಾರೆ. ಮಾಡಿ ಹೋಗುವಾಗ ತನ್ನ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇದೇ ಕೆಲಸನೇ ಕೊಡಿ ಅಂತ ಆ ತೃಪ್ತಿ, ಅಂದ್ರೆ ನಾವೆಲ್ಲ ಅಲ್ಪ ಮಾನವರು ಅಂತ ಹೇಳ್ಬೇಕು, ಏನಿದ್ರು ನಮಗೆ ತೃಪ್ತಿನೇ ಇರಲ್ಲ. ಆದ್ರೆ ಆ ಕುಟುಂಬಗಳಿಗೆ ತೃಪ್ತಿ ಇದೆ. ಒಂದು ಚಿಕ್ಕ ಕೆಲಸ ಕೊಟ್ರೆ ಅದಕ್ಕೆ ತೃಪ್ತಿಯಾಗಿ ಪ್ರಾಮಾಣಿಕವಾಗಿ ತಮ್ಮ ಇಡೀ ಜೀವನವನ್ನ ಕಸ ಗುಡಿಸ್ಕೊಂಡೆ ಆ ಜೀವನನ ಕಳೀತಾರೆ. ಅದರಲ್ಲೂ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರನ್ನ ಪ್ರತಿ ವರ್ಷ ಅವರನ್ನ ಗುರುತಿಸಿ, ರಜಾ ಆಗದೆ ಇರೋರನ್ನ ಯಾವ ಜಾಗ ಜವಾಬ್ದಾರಿ ಕೊಟ್ಟಿರ್ತೀರಾ ಅಲ್ಲಿ ತುಂಬಾ ಚೆನ್ನಾಗಿ ಪಾರ್ಕ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ರೆಸಿಡೆನ್ಷಿಯಲ್ ಏರಿಯಾ ಇರ್ಬೋದು, ಕ್ಲೈನ್ಲಿನೆಸ್ನ ಮೇಂಟೈನ್ ಮಾಡುವಂಥ ಮೇಸ್ತ್ರಿ, ಹೆಲ್ತ್ ಇನ್ಸ್ಪೆಕ್ಟ್ರು ಕೆಲಸ ಮಾಡುವಂಥವ್ರಿಗೆ ಒಂದು ವಿಶೇಷವಾಗಿರೋ ದಿನ ಅಭಿನಂದನೆ, ಅವ್ರನ್ನ ವರ್ಷದಲ್ಲಿ ಒಂದಿನ ಈ ಥರ ದಿನ ಅಭಿನಂದನೆ ಸಮಾರಂಭ ಮಾಡಿ ಆ ದಿನ ಪ್ರತಿದಿನ ಅದೇ ಕೆಲಸ ಮಾಡ್ಕೊತಾರೆ. ಎಷ್ಟು ಬೇಜಾರು ಮಾಡ್ಕೊಳ್ಳದೆ ಮಾಡ್ತಾರೆ. ಅದಕ್ಕೆ ನಾವು ಕೃತಜ್ಞತೆಯನ್ನು ತೋರಿಸ್ಬೇಕು. ಯಾವ ವಿಚಾರಕ್ಕೂ ಅಸಹ್ಯ ಮಾಡ್ಕೊಳ್ಳಲ್ಲ. ಕರ್ಕೊಂಡೋಗಿ ತುಂಬಾ ಆ ಜಾಗದಲ್ಲಿ ನಾವೇ ಬಟ್ಟೆ ಮುಚ್ಕೊಂಡು ಹೋಗಿರ್ತೀವಿ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಹಂಗೆ ಶುದ್ಧ ಮಾಡ್ತಾರೆ. ಅವರು ಪವಿತ್ರತೆ ಇದೆ, ದೇವ್ರವರಲ್ಲಿ ಒಂದು ಪವಿತ್ರತೆಯನ್ನ ಕೊಟ್ಟಿದ್ದಾರೆ. ಯಾವ ಜಾಗ ಶುದ್ಧವಾಗಿರಲ್ಲ ಶುದ್ಧ ಮಾಡ್ತಾರೆ ಆ ಜಾಗನ. ಅಸೂಯೆ ಇಲ್ಲ, ಕರುಣೆಯಿಂದ ಮಾಡ್ತಾರೋ, ಹೇಗ್ ಮಾಡ್ತಾರೋ, ಮಾಡ್ಲೇಬೇಕು ಅನ್ನೋದಲ್ಲ, ಮನಸ್ಸಿಂದ ಮಾಡಿದಾಗ ಮಾತ್ರ ಅವೆಲ್ಲನೂ ಕೂಡ ನಾವು ನೋಡಕ್ಕಾಗತ್ತೆ. ಇವರೆಲ್ಲ ಆ ಪ್ರಾಮಾಣಿಕತೆ ಇದೆ ಆ ಪ್ರಾಮಾಣಿಕತೆ. ಮತ್ತೆ ಅಸಹ್ಯ ಪಟ್ಕೊಳ್ಳದೆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಒಂದು 10% 5% ಕೆಲಸದಲ್ಲಿ ಕಳ್ಳರು ಇರ್ತಾರೆ. ಕೆಲವೊಬ್ರು ಮಾಡಲ್ಲ, ಅವ್ರಿಗೆ ಇಷ್ಟ ಇಲ್ಲ ಮಾಡಕ್ಕಾದ್ರೆ ಅಪಾಯಿಂಟ್ ಆಗ್ಬಿಟ್ಟಿರ್ತಾರೆ. ಅಂಥವ್ರನ್ನ ನೀವು ಸ್ವಲ್ಪ ಬಲಿಯಾಗಿ. ಆದರೆ ಕೆಲಸ ಮಾಡೋರ್ನು ಒಂದೇ ದಾರಿಯಲ್ಲಿ, ಮಾಡದೇ ಇರೋರ್ನು ಒಂದೇ ದಾರಿಯಲ್ಲಿ ನಾವು ನೋಡಬೇಡಿ. ಕೆಲಸ ಮಾಡೋರನ್ನ ಪ್ರಶಂಸೆ ಮಾಡಿ, ಅಭಿನಂದಿಸಿ, ಗೌರವಿಸಿ. ಇದು ಕೂಡ ಒಂದು ಪವಿತ್ರವಾಗಿರುವಂಥ ಕೆಲಸ. ನಗರನ ನಾನು ಹೇಳೋಕ್ ಮುಂಚೆ, ನಮ್ಮ ಕಮಿಷನರ್ ಹೇಳಕ್ ಮುಂಚೆ, ನಿಮ್ಮನ್ನು ಯಾವಾಗಲೂ ನಗಿಸೋ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಹೇಳಕ್ ಮುಂಚೆ ನೀವು ನಗರಕ್ಕೆ ಒಂದು ರೂಪವನ್ನು ಕೊಡ್ತೀರಿ. KGF ಇಟ್ಟರೆ ಫಸ್ಟ್ ಹೇಳೋ ಥರ KGF ಇವತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೂ ಅದಕ್ಕೆ ಒಂದು ಅಂದ ಬರಬೇಕಂದ್ರೆ ನಿಮಗೆ ಶ್ರದ್ಧೆ, ಭಕ್ತಿ, ನಿಮ್ಮ ಕೆಲಸದ ಬಗ್ಗೆ ಜವಾಬ್ದಾರಿ ಇದ್ದರೆ ಸಾಕು. ಈ ದಿನ ನಿಮ್ಗೆ ಒಳ್ಳೆ ದಿನ. ಈ ದಿನನ ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಿ, ಪೌರ ಕಾರ್ಮಿಕರ ಆ ಶಿಸ್ತು, ಯಾರು ನಿಮ್ಮ ಹತ್ರ ಕೆಲಸ ಹೇಳಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ಶಿಸ್ತಾಗಿ ಮಾಡ್ತಾರೆ, ಅವ್ರ ಜವಾಬ್ದಾರಿನ ಅವ್ರು ನಡ್ಕೋತಾರೆ. ಅವರಲ್ಲಿ ವಿಶೇಷವಾಗಿರುವಂಥ ಏನೇನು ವಿಚಾರಗಳಿದಾವೆ ಅದನ್ನ ಹುಡುಕಿ ಅವರನ್ನ ಈ ದಿನ ವಿಶೇಷವಾಗಿ ಅಭಿನಂದಿಸೋಣ, ಗೌರವಿಸೋಣ. ಅವ್ರಿಗೂ ಒಂದಿನ ಅವ್ರ ಸಲಹೆ ಸೂಚನೆಗಳು ಏನೇನು ಕೊಡ್ತಾರೆ ಅದನ್ನ ತಗೊಂಡು, ಏನು ಕಷ್ಟ ಆಗ್ತಾ ಇದೆ, ಇದೇ ಕೆಲಸ ಮಾಡ್ತೀರಾ ಅಂತ ನಿಮ್ಮನ್ನು ಯಾವಾಗಲೂ ಇದೇ ಕೆಲಸದಲ್ಲೇ ಅಲ್ಲ, ನಿಮಗೆ ಏನು ಬದಲಾವಣೆ ತನ್ನಿ ಅಂತ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ, ನಿಮ್ಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋವಂಥ ವಿಚಾರವಂತಿಕೆ ಮಾಡಿ ಅದನ್ನ ಅವ್ರು ಕೇಳುವಂಥ ಬದಲಾವಣೆಗಳನ್ನ ತರುವಂಥದ್ದು, ಅವರಿಗೆ ಶಕ್ತಿ ತುಂಬುವಂಥದ್ದು. ಆ ಕುಟುಂಬನ ಆರೋಗ್ಯವಾಗಿರ್ಬೇಕು ಅಂದ್ರೆ ಬರುವಂಥ ದಿನಗಳಲ್ಲಿ, ಭವಿಷ್ಯದಲ್ಲಿ ಆ ಕುಟುಂಬನೂ ಇಷ್ಟೆಲ್ಲ ಕಷ್ಟ ಬಿದ್ದು ಹೋಗುವಂಥವ್ರಿಗೆ ಒಂದು ಸೂರು, ಒಂದು ನೆಲೆ, ಅವ್ರದೇ ಆದ ಸ್ವಂತ ಮನೆ ಇಲ್ಲದೆ ಇರೋರಿಗೆ ಅವರು ನೇರವಾಗಾದರೂ ಅಪಾಯಿಂಟ್ ಆಗಿರಲಿ, ಕಾಂಟ್ರಾಕ್ಟ್ ಮೇಲೆ ಆದರೂ ಅಪಾಯಿಂಟ್ ಆಗಿರಲಿ, ಅಟ್ಲೀಸ್ಟ್ ನಾವು ಸೈಟ್ ಆದರೂ ಅವರಿಗೆ ಕೊಡೋ ಅಂಥ ಜವಾಬ್ದಾರಿನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಆಶ್ರಯ ಯೋಜನೆ ಜೊತೆಲಿ ನಮ್ಗೆ ಇನ್ನೆಷ್ಟು ಜಾಗ ಸರ್ಕಾರದ್ದು ಸಿಗತ್ತೆ, ಅವ್ರಿಗೆ ಎಷ್ಟು ಗೌರವ ಸೂಚಿಸಕ್ಕಾಗತ್ತೆ ಪ್ರಾಮಾಣಿಕವಾಗಿ ಮಾಡೋಣ. ಇವೆಲ್ಲ ಸಂಘಟನೆಯವರ ಹೋರಾಟ ಮಾಡಿದ್ರು ಅಂತಲ್ಲ, ಹೋರಾಟ ಮಾಡಿದ್ದೀರಾ ಇಡೀ ರಾಜ್ಯದ ಸಮಸ್ಯೆಗಳಿಗೆ, ದೇಶದ ಸಮಸ್ಯೆಗಳಿಗೆ. ಆದರೆ ವಿಶೇಷವಾಗಿ KGF ಅಲ್ಲಿ ನಾವು ಇವರಿಗೆ ಗೌರವ ಕೊಟ್ಟಿದ್ದೀವಿ. ಏನೇನು ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ಪ್ರೀತಿಯಿಂದ, ಗೌರವದಿಂದ ನಾವು ಅವ್ರ ಮನೆ ಬಾಗಿಲಿಗೆ ಮಾಡೋ ಥರ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನೂ ಏನಾದರೂ ಇದ್ದರೆ ಸಲಹೆ ಸೂಚನೆ ಕೊಡಿ. ಈ ದಿನ ನಿಮ್ಮ ದಿನ. ನಿಮ್ಮ ದಿನದಲ್ಲಿ ನಾನು ನಿಮ್ಮಲ್ಲಿ ಒಬ್ಬಳಾಗಿ ಭಾಗಿಯಾಗಿದ್ದೀನಿ. ನಿಮ್ಮ ಕೆಲಸಕ್ಕೆ ಪವಿತ್ರತೆ ಇದೆ ಅಂತ ಹೇಳ್ತೀನಿ. ನೀವೇನು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೆ ಪವಿತ್ರತೆ ಇದೆ. ಅದು ದೇವ್ರ ಕೆಲಸ ಅಂತ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಬಸವಣ್ಣನವರ ಒಂದು ಹಿತ ನುಡಿಗಳು, ಬಸವಣ್ಣನವರ
500 ವರ್ಷಗಳ ಹಿಂದೆ ಅವರ ಒಂದು ಸಂಕಲ್ಪ ಏನಿತ್ತು ಅದರ ಹಾದಿಯಲ್ಲಿ ನಡೆಯುವಂಥವ್ರು ನೀವು ಅಂತ ನಾನು ನಿಮ್ಮನ್ನು ಸ್ಮರಿಸುತ್ತಾ ಗೌರವಿಸುತ್ತಾ ಈ ದಿನ ಕಾಯಕವೇ ಕೈಲಾಸ ಅಂತ ನಂಬಿ ಬದುಕುವಂಥವ್ರು ಇಡೀ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಪೌರ ಕಾರ್ಮಿಕರು ಮಾತ್ರ ಅಂತ ನಾನು ಹೇಳೋದಿಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ. ಬರೋ ಅಂಥ ದಿನಗಳಲ್ಲಿ ನಿಮ್ಮಲ್ಲಿ ವಿಶೇಷವಾಗಿರುವಂಥ ಪ್ರತಿಭೆಗಳನ್ನ ಈ ಸ್ಟೇಜಲ್ಲಿ ನಾವು ನೋಡ್ತೀವಿ. ಇನ್ಮೇಲೆ ಕಾರ್ಯಕ್ರಮ ಅಂದರೆ ನಿಮ್ಮನ್ನು ಅಭಿನಂದಿಸೋದೇ ಕಾರ್ಯಕ್ರಮ, ನಿಮಗೆ ಗೌರವಿಸೋದೇ ಒಂದು ಕಾರ್ಯಕ್ರಮ. ನಿಮ್ಮ ಕಷ್ಟ ಸುಖಗಳಿಗೆ ನನ್ನ ಆದಿಯಾಗಿ ಕಮಿಷನರು ಇಲ್ಲಿ ಯಾರು ಆಯ್ಕೆ ಆಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಾರೋ ಅವರ ನಮ್ಮೆಲ್ಲರದು ಜವಾಬ್ದಾರಿ ನಿಮ್ಮ ಸಮಸ್ಯೆಗಳಿಗೆ ಏನು ಸ್ಪಂದಿಸಿದೀವ, ಕಷ್ಟ ಸುಖಕ್ಕೆ ಸ್ಪಂದಿಸಿದೀವ ಅನ್ನುವಂಥದ್ದೇ ಇನ್ನೂ ಒಂದು ದಿನ ನಾವು ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ, ಒಂದು ದಿನ ಇವರಿಗೆ ಅಂತ ವಿಶೇಷವಾಗಿ ಒಂದು ಅರ್ಧ ದಿನ ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ಇನ್ನೊಂದು ಅರ್ಧ ದಿನ ನಾವು ಇವ್ರ ಜೊತೆ ಕೂತ್ಕೊಂಡು ಇವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ದಿನಾನೂ ನಾವು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿರೂಪಣೆ ಮಾಡಿ, ಇದು ಕೂಡ ನನಗೆ ಇವತ್ತು ಬಂದಾಗ ಒಂದು ಮಗು ಹಾಡು ಹೇಳ್ತು, ಅದನ್ನು ಕೇಳಿ ಖುಷಿ ಆಯಿತು. ಇನ್ನೊಂದು ಮಗು ನಾನು ಮುಂದೆ ಕೂತ್ಕೊಂಡು ಅಲ್ಲಿ ನೋಡಬೇಕಾಗಿತ್ತು, ಏನೂ ಗೊತ್ತಾಗಲ್ಲ ಇನ್ನೂ ಕೂಡ, ಆದರೂ ಆ ಮಗು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದೆ, ಭರತನಾಟ್ಯನೂ ಅಭ್ಯಾಸ ಮಾಡಿದೆ, ದೇವರ ಹಾಡಿಗೂ ಕೂಡ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದೆ. ಇಂಥ ಪ್ರತಿಭೆಗಳನ್ನ ನಾವು ನೋಡಬೇಕು ಇನ್ನೂ ಹೆಚ್ಚು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.